ಸತ್ಯಣ್ಣ, ಇದು ನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಕ್ಯಾಬಿನ ಅಥವಾ ಕಜಾಯದ ಅಂಗಡಿನ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಾಬಾ, ಈ ಭೂಮಿ ಲಕ್ಷ್ಮಕ್ಕ ಬಂದು ತಗೊಂಡ್ ಹೋಗ್ತಾರೆ ಅಂದ್ಬಿಟ್ಟು ನನ್ನ ಕೈಲಿ ಕಜಾಯದ ಬ್ಯಾಗ್ ಕೊಟ್ಟು ಕಳ್ಸಿದ್ಲು. ನೋಡಿದ್ರೆ ಈ ಲಕ್ಷ್ಮಿ ಅವರೇ ಬಂದಿಲ್ವಲ್ಲ. ಈ ಸದಾ ನನ್ನ ಕೈಯಲ್ಲಿ ಕೊಟ್ಟು ಕಳ್ಸಿದ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಬಾಕ್ಸ್ ಇಲ್ಲೇ ಖಾಲಿ ಆಗ್ಬಿಡುತ್ತೆ. ಕವಿತಮ್ಮ, ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದೀರಾ? ಅಜಿತ್ ಸಾಹೇಬ್ರಿಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಏನ್ ಕೇಳ್ತೀರಾ? ನೀವಿಲ್ಲೇ ಇರಿ, ನಾನು ಹೋಗಿ ಇಸ್ಕೊಂಡ್ಬರ್ತೀನಿ. ಇಲ್ಲ ಇರಿ ಸಾಹೇಬ್ರೆ. ಪಟಾಕಿ ಹಬ್ಬದ ಶುಭಾಶಯಗಳು. ಸತ್ಯಣ್ಣ, ನಿಮ್ಗುನು ಪಟಾಕಿ ಹಬ್ಬದ ಶುಭಾಶಯಗಳು. ನಿಮ್ಗೂ. ಸದ್ಯ ಈಗ್ಲೇ ಬಂದ್ರಿ. ಇಲ್ಲ ಅಂತ ಹೇಳಿದ್ರೆ ಈ ಕಜಾಯದ ಬಾಕ್ಸ್ ಖಾಲಿ ಆಗೋಗಿರೋದು ನಾವು ತಿನ್ಬಿಟ್ಟು. ಬಾಬಾ, ಈ ಕಜಾಯ ಮಾಡಿದ್ರಲ್ಲಿ ನಮ್ ಭೂಮಿ ನೆಕ್ಸ್ಟ್ ಲೆವೆಲ್. ಹೌದು ಕಣಪ್ಪ, ನಿನ್ನ ಭೂಮಿಗೆ ನಿನ್ನ ಭೂಮಿನೇ ಸರಿಸಾಟಿ. ಅದೇನೋ ಫೋನ್ ಹೇಳ್ತಿದ್ಯಲ್ಲಪ್ಪ, ಐ ಲೈಕ್ ಯು, ಐ ಲೈಕ್ ಇಟ್, ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೂ ಕೂಡ ಕಜ್ಜಾಯ ನೀನು ಒಬ್ಬನೇ ತಿಂತಿದ್ಯಲ್ಲ, ನನಗೂ ಕೊಟ್ಟು ಬಚಾವಾದೆ. ಒಳ್ಳೇದು. ಈ ಸಂದರ್ಭದಲ್ಲಿ ನಂಗೊಂದು ಹಾಡು ನೆನಪಾಗ್ತಾ ಇದೆ. ಚೋರಿಯಾಗಿದೆ ನನ್ನದಿ. ಹಂಗೆಲ್ಲ ನೋಡ್ಬೇಡಪ್ಪ, ಹಾಡು ಮುಗಿಸ್ತಾ ಇದೀನಿ, ಕಜ್ಜಾಯ ತಿಂತಾ ಇದೀನಿ. ಸತ್ಯನ, ನೀವು ಗಾಯಕರಾಗಿ ಒಳ್ಳೆ ಫ್ಯೂಚರ್ ಇದೆ ಅನ್ಸುತ್ತೆ. ಯಾಕೆ ನೀವು ಶಾಸ್ತ್ರೀಯ ಸಂಗೀತ ಎಲ್ಲ ಪ್ರಾಕ್ಟೀಸ್ ಮಾಡಬಾರ್ದು? ಮಾಡೋಣ. ಯಾಕೆ ಪೋಸ್? ಎಲ್ಲ ತಿಂಡಿನೂ ಮಾಡಾಯ್ತು. ಇನ್ನು ಅನ್ನ ಸಾರು ಒಂದ್ ಮಾಡ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ. ನೀನು ಎಲ್ಲ ಮಾಡ್ಬಿಡ್ತೀಯಾ? ಓ ಮೈ ಗಾಡ್, ದೇವ್ರ ನೈವೇದ್ಯಕ್ಕೆ ಬಿಸ್ಕೆಟ್ ಇಟ್ಟಿದ್ಯಾ ಮನಸ್ಸಿನಿ? ಇದೇನ್ ಕಂದ ಬಿಸ್ಕೆಟ್ ತಂದ್ಬಿಡಿದ್ಯಾ? ನೈವೇದ್ಯಕ್ಕೆ ನೀನೇನು ಮಾಡ್ಲಿಲ್ವಾ? ಅಪ್ಪ, ಈ ನಚ್ಚಿ ಹುಡುಗಾಟಿಕೆ ಬುದ್ಧಿ ನಿಮಗ್ ಗೊತ್ತಿದೆ ಅಲ್ವಾ? ಮಾವನ್ ಮಗಳು ಅಂತ ನಾನ್ ಮಾಡಿರೋ ನೈವೇದ್ಯನೆಲ್ಲಾದ್ರೂ ಬಚ್ಚಿಟ್ಬಿಟ್ರೆ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿ ಒಂದ್ ಸೈಡಲ್ಲಿ ಇಟ್ಟಿದ್ದೀನಿ. ಪೂಜೆ ವೇಳೆ ತಂದ್ಕೊಡ್ತೀನಿ. ಅವತ್ತು ಜಾಕಿ ಸಾಂಗ್ ಡಾನ್ಸ್ ಮಾಡ್ತಾ ನಿಮ್ ಕೈ ಹಿಡ್ಕೊಂಡ್ ಡಾನ್ಸ್ ಮಾಡಿದ್ ಬಿಟ್ರೆ ಇನ್ಯಾವತ್ತು ಹುಡುಗಾಟ ಮಾಡಿದ್ದೀನಿ? ಯಾರ ಗೊತ್ತು, ಇನ್ ಮುಂದೆ ನೀವ್ ಈ ರೀತಿ ತಮಾಷೆ ಮಾಡಲ್ಲ ಅಂತ. ಅದಕ್ಕೆ ಪ್ರಿಕಾಷನ್ಸ್ ತಗೊಂಡೆ. ಅಂದ್ರೆ ತಮಾಷೆ ಮಾಡು ಅಂತ ಓಪನ್ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ ಅಥವಾ ಹೆಂಗೆ? ಭೂಮಿ, ಎಲ್ಲ ರೆಡಿ ಆಯ್ತಾ? ಸರಿ, ಮಿಕ್ಕಿದ ಅಡ್ಗೆ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ. ನೀನ್ ಹೋಗಿ ಪೂಜೆಗೆ ರೆಡಿ ಮಾಡು, ಟೈಮ್ ಆಯ್ತು. ಮನಸ್ವಿನಿ, ನೀನ್ ಹೋಗಿ ಭೂಮಿಗೆ ಹೆಲ್ಪ್ ಮಾಡ್ತೀಯಮ್ಮ? ಅತ್ತೆ, ಇಷ್ಟೊತ್ತು ಒಲೆ ಮುಂದೆ ನಿಂತು ಸ್ವಲ್ಪ ತಲೆನೋವು ಆಗ್ತಿದೆ. ಒಂಚೂರು ರೆಸ್ಟ್ ಮಾಡ್ಕೊಂಡ್ ಬರ್ಲಾ? ಹೋಗಿ ಬಿಡು ಸಂಗೀತ. ಪಾಪ ಫಸ್ಟ್ ಟೈಮ್ ಅಲ್ವಾ ಅವಳಿಗೂನು. ಇಷ್ಟೆಲ್ಲ ಮಾಡಿದಾಳೆ, ಸುಸ್ತಾಗಿರತ್ತೆ. ಸರಿ ದೇವಿಯಾನಿ, ಈಗಿನ ಕಾಲದ ಹುಡ್ಗಿರೋ ಆರ್ತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಏನೇ ಹೇಳು ನಚ್ಚಿ, ನನಗೆ ನನ್ ಸೊಸೆನೆ ಕರೆಕ್ಟು. ಸರಿ, ಇನ್ನು ಏನೇನಾದ್ರೂ ಬಿಟ್ಟಿದಾರ ನೋಡ್ತೀನಿ. ಇಷ್ಟೆಲ್ಲ ಮುಖ ಕವರ್ ಮಾಡ್ಕೊಂಡ್ರು ಲಕ್ಷ್ಮಿಗೆ ನಾನೇ ಅಂತ ಗೊತ್ತಾದ್ರೆ? ಇಲ್ಲ, ತಿಂಡಿ ಇಲ್ಲಿಂದಲೇ ತಗೊಂಡ್ ಬಂದಿದ್ದು ಅಂತ ಯಾವ್ದೇ ಕಾರಣಕ್ಕೂ ಮನೇಲಿ ಗೊತ್ತಾಗ್ಬಾರ್ದು. ಅಕ್ಕ, ಒಂದೇ ಒಂದ್ ನಿಮಿಷ ಬರ್ತೀರಾ? ಅಕ್ಕ, ನಮ್ಮ ಅಜ್ಜಿಗೆ ತೀರಾ ಹುಷಾರಿಲ್ಲ. ಅವ್ರನ್ನ ಕಾರಲ್ಲಿ ಕೂರ್ಸ್ ಬಂದಿದ್ದೀನಿ. ಪೊಲೀಸ್ ಏನಾದ್ರೂ ಬಂದ್ರೆ ಕಷ್ಟ ಆಗುತ್ತೆ. ನೀವ್ ಇಲ್ಲಿ ಸಿಗೋ ತಿಂಡಿನೆಲ್ಲ ತಂದು ಕೊಡ್ತೀರಾ ಪ್ಲೀಸ್? ನಾನು ನಿಮ್ಗೆ ದುಡ್ಡು ಕೊಡ್ತೀನಿ. ಸರಿ, ತಂದ್ಕೊಂಡು ಚೇಂಜ್ ನೀವೇ ಇಟ್ಕೊಳ್ಳಿ. ಇವಳು ಆ ಫ್ರಾಡ್ ಅಶ್ವಿನಿ ಅಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಅದು ಕದ್ದು ಮುಚ್ಚಿ ನಮ್ಮ ಅಂಗಡಿಲಿ ತಿಂಡಿ ತಗೊಂಡ್ ಹೋಗ್ತಿದ್ದಾಳೆ. ಏನಿರ್ಬೋದು? ಇರು, ಈಗ್ಲೇ ಭೂಮಿಗೆ ಫೋನ್ ಮಾಡ್ತೀನಿ. ಅಯ್ಯೋ, ಇದ್ಯಾವ ದೊಡ್ಡ ವಿಷಯ ಅಂತ ನಾನು ಭೂಮಿಗೆ ಫೋನ್ ಮಾಡ್ಲಿ? ಬೇಡ, ನಮ್ ಭೂಮಿ ಟೆನ್ಷನ್ ಮಾಡ್ಕೊಂಡು ಯಾಕೆ ಬೇಕು? ಹೆಂಗಾದ್ರೂ ಹಾಳಾಗೋಗ್ಲಿ, ನನ್ಗೇನು 8,675 ರೂಪಾಯಿ ಅಂದ್ರೆ 4,000 ಲಾಭ ಸಿಕ್ಕಿದೆ. ಇದಕ್ಕೆಲ್ಲ ಕಾಲ್ದ ಅಮ್ಮ ಮಾಡಿರೋ ತಿಂಡಿ, ಜೊತೆಗೆ ನಮ್ ಭೂಮಿ ಕೂಡ. ದೇವ್ರೇ, ಅಮ್ಮ, ಅರೆ ಈ ಅಮ್ಮ ಎಲ್ಲೋದ್ರು? ಅಮ್ಮ, ಅಯ್ಯೋ ಎಲ್ಲೋದ್ರು ಈ ಅಮ್ಮ? ನನ್ನ ಹಾಳಾಗಿದ್ ಜ್ಞಾನಕ್ಕೆ ಬಿಸಿಲಿ ಎಲ್ಲೋದ್ರು ಅಂತ ಗಮನ ಕೊಡೋದೆ ಮರ್ತೋದೆ. ಪಾಪ, ಅವ್ರಿಗೊಬ್ರ ಜೊತೆ ನನ್ಗೊಬ್ರು ಆಸೆ ಆಗ್ಲಿ ಅಂತ ಕರ್ಕೊ ಬಂದ್ ಇಟ್ಕೊಂಡಿದ್ದೆ. ಈ ಹಾಳಾಗಿದ್ ವ್ಯಾಪಾರದ ಜ್ಞಾನದಲ್ಲ ಅಮ್ಮನ್ ಕಡೆ ಗಮನ ಕೊಡೋದೆ ಮರ್ತೋದ್ನಲ್ಲ. ಎಲ್ಲೋದ್ರು ಏನೋ? ನೈವೇದ್ಯ ತಂದು ಇಡಬಹುದು, ಬನ್ನಿ. ಮನಸ್ವಿನಿ ನಮ್ ಶಾರದಾ ಮಗಳು, ಅದಕ್ಕೆ ಅವಳ ಹಾಗೆ ಅಡಿಗೆ ಮಾಡಿದ್ದಾಳೆ. ಆದ್ರೆ ಈ ಭೂಮಿ ಅವಳು ಶಾರದನ್ ಹಾಗೆ ಅಡಿಗೆ ಮಾಡಕ್ಕೆ ಹೇಗ್ ಸಾಧ್ಯ? ಭೂಮಿ, ಇದನ್ನೆಲ್ಲ ನೋಡ್ತಿದ್ರೆ ನೀನು ಯಾವ್ದೋ ಜನ್ಮದಲ್ಲಿ ಶಾರದಾ ಮಗಳಾಗಿದ್ದೆ ಅನ್ಸುತ್ತೆ. ನಮ್ ಶಾರದಾ ಹೇಗ್ ಪ್ರಸಾದನ ಮಾಡ್ತಿದ್ಲೋ ಸೇಮ್ ನೀನು ಹಾಗೆ ಮಾಡಿದ್ಯಾ. ಇನ್ನೇನು, ಎಲ್ಲ ರೆಡಿ ಆಯ್ತಲ್ಲ. ಅಜಿತಾ, ಭೂಮಿ, ಇಬ್ರು ಪೂಜೆ ಶುರು ಮಾಡಿ. ಅಜಿತ್, ಹೆಂಡತಿ ಜೊತೆ ಪೂಜೆ ಮಾಡು ಅಂದ್ರೆ ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ?
ಪೂಜೆ ಕೂತ್ಮೇಲೆ ನನ್ಗೆ ಯಾವ್ದಾರ ಅರ್ಜೆಂಟ್ ಕಾಲ್ ಬಂತು ಅಂದ್ರೆ ಹೋಗ್ಬೇಕಾಗತ್ತೆ. ಪೂಜೆ ಕೂತವರು ಸೆಂಟ್ರಲ್ಲಿ ಎದ್ದು ಹೋಗೋದು ಸರಿ ಹೋಗಲ್ಲ ಅನ್ಸುತ್ತೆ. ಅದನ್ನೇ ಯೋಚನೆ ಮಾಡ್ತಿದ್ದ. ಆಯ್ತಪ್ಪ, ಅರ್ಜೆಂಟ್ ಕಾಲ್ ಬಂದ್ರೆ ಹೋಗುವಂತೆ, ಈಗ ಪೂಜೆ ಕೂತ್ಕೋ. ಭೂಮಿ, ಅಜಿತ, ಪೂಜೆ ಶುರು ಮಾಡಿ. ಅಮ್ಮ ಮಹಾಲಕ್ಷ್ಮಿ, ಶ್ರವಣ್ ಸಾಹೇಬ್ರನ್ನ ನೋಡ್ದಾಗೆಲ್ಲ ನಂದು ಅವ್ರದ್ದು ಯಾವ್ದೋ ಜನ್ಮದ ಅಪ್ಪ ಮಗಳ ಸಂಬಂಧ ಅಂತ ಅನ್ಸೋದಂತೂ ನಿಜ. ಆದ್ರೆ ಅವ್ರ ಹೆಂಡತಿಗೂ ನನ್ಗೂ ಅದೇ ರೀತಿ ಋಣಾನ್ಬಂಧ ಇರ್ಬೋದಾ? ಅವ್ರ ಎದುರುಗಡೆ ಬಂದ್ರೆ ಅರ್ಥ ಆಗ್ಬೋದೇನು. ಎಲ್ರೂ ಶಾರದಮ್ಮ ಅವರು ಮನೆಗ್ ಬೇಗ ಬರ್ಲಿ ಅಂತ ಕಾಯ್ತಾ ಇದ್ದೀವಿ. ದಯವಿಟ್ಟು ಶಾರದಮ್ಮ ಎಲ್ಲೇ ಇರ್ಲಿ ಆದಷ್ಟು ಬೇಗ ಈ ಮನೆ ಬರೋ ಹಾಗೆ ನೀನೇ ಮಾಡು ತಾಯಿ. ಅಲ್ಲ, ಆ ಟೀ ಅಂಗಡಿ ಏನಕ್ಕೆ ಈ ರೀತಿ ಓಡಿದ್ಲು? ದೆವ್ವಾಗಿವ ಏನಾರ ಮೆಟ್ಕೊಂಡಿದ್ಯಾ? ಅಪ್ಪು ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೇವ್ರ ಮುಂದೆ ನಿಂತ್ಕೊಂಡು ಎಂತ ಮಾತಾಡ್ತಿದ್ಯಾ? ಹೋಗ್ಲಿ ಬಿಡಿ. ಏನಾಯ್ತು? ಯಾಕೆ ಹಾಗೆ ಹೊಡ್ ಬಂದಿದ್ದು? ಸಾಹೇಬ್ರೆ, ಮನೆ ಹತ್ರ ಯಾರೋ ಬಂದಿದ್ದಾರೆ. ಅದು ಈ ಮನೆಗ್ ತುಂಬಾ ಬೇಕಾದವರು. ಅಂದ್ರೆ ನನ್ನ ತಾಯಿನೇ ಬಂದ್ರೇನು ಅಂತ ಅನಿಸ್ತು ಸಾಹೇಬ್ರೆ. ನಾನಿಲ್ಲಿ ಇಷ್ಟು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ. ಪಾಪ ನನ್ನಮ್ಮ ಅಲ್ಲಿ ಒಂಟಿಯಾಗಿ ಜೈಲಲ್ಲಿ ಕಾಲ ಕಳೀತಾ ಇದೆ. ನೋಡು, ಹಬ್ಬದ ದಿನ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ಅಂತ ಅಜ್ಜಿ ಹೇಳ್ತಿರ್ತಾರೆ. ಸಮಾಧಾನ ಮಾಡ್ಕೊ. ನೋಡು, ಮುಂದಿನ ವರ್ಷಕ್ಕೆ ನೀನು ಹಬ್ಬನ ನಿನ್ ತಾಯಿ ಜೊತೆ ಇದೇ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವ ಜವಾಬ್ದಾರಿ ನಾನು. ಸಮಾಧಾನ ಮಾಡ್ಕೊ. ಹೋಗೋಣ, ಹೊರಗಡೆ ಎಲ್ರು ಕಾಯ್ತಿದ್ದಾರೆ. ಭೂಮಿ, ಅಲ್ಲ, ನೀನು ಎಷ್ಟು ಜವಾಬ್ದಾರಿ ಇರುವಂತ ಹುಡುಗಿ ಈ ರೀತಿ ಪೂಜೆ ಮಧ್ಯದಲ್ಲಿ ಎದ್ದು ಹೋಗ್ತಾರಮ್ಮ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ಅಮ್ಮ, ನಾನ್ ದೇವ್ರ ಕೈ ಮುಗಿಬೇಕಾದ್ರೆ ಯಾರೋ ಮನೆ ಬಾಗ್ಲಲ್ಲಿ ನಿಂತಿದ್ದಾರೆ. ಹಾಗೆ ಅವರು ಈ ಮನೆಗ್ ಸಂಬಂಧಪಟ್ಟದವರು. ನನ್ ತಾಯಿನೇ ಬಂದ್ಬಿಟ್ರೇನೋ ಅನ್ನೋ ತರ ಅನ್ನಿಸ್ತು. ಅದಕ್ಕೆ ನಾನ್ ಹೊರಡೋಗ್ ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ನಾನ್ ರಂಗೋಲಿ ಹಾಕಿದ್ನಲ್ಲ, ಅಲ್ಲಿ ಬೆಳ್ಳಿ ಕಾಯಿನ್ ಸಿಕ್ತು. ಅಮ್ಮ, ಈ ಕಾಯಿನ್ ನೋಡು, ಇದು ಶಾರದನ ಹತ್ರ ಇತ್ತಲ್ವಾ? ಕಂದ, ಇದು ನಾನು ನಿಮ್ಮ ಅಮ್ಮನ ಕೊಡ್ಸಿದ್ದು. ಅಂದ್ರೆ ಶಾರದಾ ಮನೆ ಹತ್ರ ಬಂದಿದ್ಲ? ಅಕ್ಕ ಕೊಡವೆ. ಶಾರದಾ, 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 ಮಾವ, ಶಾರದಾ, ಶಾರದಾ, ಸೆಕ್ಯೂರಿಟಿ, ಮಾವ, ಸೆಕ್ಯೂರಿಟಿ, ಅಜಿತ್, ಸೆಕ್ಯೂರಿಟಿ, ಗೇಟ್ ಹತ್ರ ಯಾವ್ದಾದ್ರು ಹೆಂಗ್ಸ್ ಬಂದಿದ್ರಾ? ಅದು ಸರ್, ಯಾರು ಬಂದಿಲ್ಲ ಸರ್. ಒಂದ್ಸಲ ಗೇಟ್ ಹತ್ರ ಚೆಕ್ ಮಾಡೋಗು. ಆಯ್ತು ಸರ್. ಹೋಗ್ ಬೇಗ. ಅಮ್ಮ, ಶಾರದಾ. ಮಾವ, ನಂಗೆ ಅರ್ಥ ಆಗತ್ತೆ. ಸೆಕ್ಯೂರಿಟಿಗೆ ಹೇಳಿದೀವಲ್ಲ, ಇನ್ ಕೇಸ್ ಯಾರು ಇತ್ತು ಅಂದ್ರೆ ಅವ್ನ್ ಕರ್ಕೊಂಡ್ ಬರ್ತಾನೆ. ನಾವೀಗ ಒಳಗಡೆ ಇರೋಣ. ಪ್ಲೀಸ್ ಮಾವ, ಬನ್ನಿ ಪ್ಲೀಸ್. ಈ ಬೆಳ್ಳಿ ನಾಣ್ಯ ಶಾರದಕ್ಕಂದೆ ಅಂತ ಹೇಗೆ ಹೇಳ್ತೀರಿ? ಈ ತರ ಕಾಯಿನ್ಸ್ ಎಷ್ಟೋ ಜನರ ಹತ್ರ ಇರುತ್ತಲ್ಲ. ಈ ನಾಣ್ಯ ಹೋಗ್ತಾ ಇದ್ರೆ ಶಾರದಾ ಸ್ಪರ್ಶ ಫೀಲ್ ಆಗ್ತಾ ಇದೆ ನನಗೆ ಚೆನ್ನಾಗ್ ಗೊತ್ತು ಅಮ್ಮ. ಇದು ನಾನು ಶಾರದಾ ಕೊಟ್ಟಿದ್ ಬೆಳ್ಳಿ ನಾಣ್ಯನೇ. ಮಾವ, ಶಾರದಾ ಅಂತ ಎಲ್ಲೇ ಇದ್ರು ಹುಡುಕೋ ಜವಾಬ್ದಾರಿ ನಂದು. ಕೊಡಿ, ನೋಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.